ಪೊಲೀಸರಿಗೆ ಫುಲ್ ಹ್ಯಾಂಡ್ ಕೊಡ್ಬೇಕು ರಾಜ್ಯ ಸರ್ಕಾರ. ನಿಜ, ಅದೇ ತರ ಆಕ್ಷನ್ ತಗೊಂಡ್ರೆ ಏನಿಲ್ಲ ಬೆಂಕಿ ಬೀಳ್ತದ ಅಂದ್ರು. ಏನ್ ಬೆಂಕಿ ಬೀಳ್ತು? ಹಲ್ಕಿತ್ತು ಮೂಲೆ ಹಾಕೋದು ಎತ್ತ ಸೈಲೆಂಟ್ ಅದ ತಾನೆ. ಸೊ ವಿಜಯೇಂದ್ರನ್ ಕಥೆನೂ ಹಂಗೆ ಆಗುತ್ತೆ. ವಿಜಯೇಂದ್ರನ್ ಕಥೆನ ಅಷ್ಟೇ, ಸೂಲಿಬೆಲೆ ಕಥೆ ಅಷ್ಟೇ. ಈಗ ಸದ್ಯ ಸೂಲಿಬೆಲೆ ವಿಜಯೇಂದ್ರ ಬರ್ಬೋದು, ನರೇಂದ್ರ ಮೋದಿನೇ ಬರ್ಬೋದು. ರಾಜ್ಯ ಸರ್ಕಾರ ಅಂತ ಇರೋದಿದು, ಪವರ್ ಇದೆ. ನನ್ನ ಎನ್ಕೌಂಟರ್ ಮಾಡ್ತಾರೆ, ನನ್ನ ಕಾಪಾಡಿ ಅಂತ ಹೇಳ್ಬಿಟ್ಟು ಗೊಳೋ ಅಂತ ಹತ್ಕ ಬಂದ. ಅಲ್ಲೂ ಅದೇ ಕಮೆಂಟ್ಸ್ ಗಳು, ಅದೇ ಬರವಣಿಗೆಗಳು, ಇದೇ ತರ ಹಿಂದೂಲಿ. ಇವತ್ತೇನು ಮಂಗಳೂರು ಇಶ್ಯೂ ಆಗ್ತಿದೆ, ಹರಿಪ್ರಸಾದ್ ಕಳಿಸಿದ ಒತ್ತಡ ಬರ್ತದಲ್ಲ. ಈ ಸಲ ಎಲ್ಲೂ ಅವ್ರು ಇಂಟರ್ಫಿಯರ್ ಆಗಿಲ್ಲ ಅನ್ಸುತ್ತಲ್ಲ. ಎತ್ತಾರ್ದ ಒಂದು ಸ್ಟೇಟ್ಮೆಂಟ್ ಅಲ್ಲಿ ಹಾಕಿಲ್ಲ ಸರ್. ಇವಾಗ ಮಂಗಳೂರಲ್ಲಿ ಸುಮಾರು ಚೇಂಜಸ್ ಮಾಡಿದ್ದಾರೆ ಡಿಪಾರ್ಟ್ಮೆಂಟ್, ಎಸ್ಪೆಷಲಿ ಪೊಲೀಸ್ ಡಿಪಾರ್ಟ್ಮೆಂಟ್. ಇನ್ಮೇಲೆ ಮಂಗಳೂರು ಸರಿ ಹೋಗುತ್ತೆ ಅಂತೀರಾ? ಅಲ್ಲ, ಈಗ ನಾನು ನಿಮಗೆ ಅದನ್ನೇ ಹೇಳ್ತೀನಿ. ಈಗ ಪೊಲೀಸ್ ಕಮಿಷನರ್ನ SP ಚೇಂಜ್ ಮಾಡಿದ್ದಾರೆ. SP ಡಾಕ್ಟರ್ ಅರುಣ್ ಉಡುಪಿ ಜಿಲ್ಲೆಯಲ್ಲಿ SP ಆಗಿದ್ದಾಗ ಭಾಳ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ. ಅವರು ಉಡುಪಿಯಲ್ಲಿದ್ದಾಗ ಸುಮಾರು 90 ಜನ ಪೊಲೀಸ್ ಇಲಾಖೆಯಲ್ಲಿದ್ದಂಥ ಅಧಿಕಾರಿಗಳಿಂದ ಹಿಡಿದು ಕಾನ್ಸ್ಟೇಬಲ್ವರೆಗೂ ಎಲ್ಲರನ್ನ ಕಿತ್ತು ಬಿಸಾಕಿ ಹೊಸಬರು ತಂದು ಹಾಕಿದ್ರು. ಮಂಗಳೂರು ತಕ್ಕ ಮಟ್ಟಿಗೆ ಸರಿ ಹೋಗಬೇಕು ಅಂದರೆ ಇಡೀ ಡಿಪಾರ್ಟ್ಮೆಂಟ್ಗಳನ್ನು ಸರ್ಜರಿ ಮಾಡಲೇಬೇಕು. ಆಯಿತು, ಈಗ ಸರಿ ಹೋಗುತ್ತಾ? ಈಗ ಡಿಪಾರ್ಟ್ಮೆಂಟ್ ಅವ್ರನ್ನ ಮಾತ್ರ ಸರಿ ಮಾಡ್ಕೊಂಡ್ರೆ ವಾಟ್ ಅಬೌಟ್ ಔಟ್ಸೈಡರ್ ಪೊಲಿಟಿಷಿಯನ್ಸ್? ನಾನು ಅಲ್ಲಿಗೆ ಬಂದೆ. ಈಗ ಇಡೀ ಮಂಗಳೂರಲ್ಲಿರುವಂಥ ಪೊಲೀಸ್ ಠಾಣೆಯಲ್ಲಿರುವಂಥ ಎಲ್ಲರೂ ಎತ್ತಾಕ್ಬಿಟ್ಟು ಎಲ್ಲ ಹೊಸಬ್ರು ತಂದು ಕೂರಿಸ್ತೀರ ಅಂತ ಇಟ್ಕೊಳ್ಳಿ. ಆ್ಯಕ್ಷನ್ ಎಲ್ಲರೂ ತಂದು ಕೂರಿಸಿ ಆ್ಯಕ್ಷನ್ ನಾಳೆ. ಈಗ ಇಮ್ಮಿಡಿಯೇಟಾಗಿ ಒಂದಿಷ್ಟು ಬದಲಾವಣೆಯಲ್ಲೇ ಗಡೀಪಾರ್ ನೋಟಿಸ್ ಕಳಿಸ್ತಾ ಇದ್ದ ಹಾಗೆ ಏನಾಗಿದೆ ಹೇಳಿ? ಏನಾಗಿದೆ? ಆಗಲೇ ಹೇಳಿದೆ ನಾನು, BJP ರಾಜಕೀಯ ಶುರು ಮಾಡಿದ್ದಾರೆ. ಮೊದಲು ನಮ್ಮ ಗೋಧಿ ಮೀಡಿಯಾಗಳು, ಮಾಧ್ಯಮಗಳು ಮತ್ತು ಈ BJP ಎರಡೂ ಸೇರಿ ಹಿಂದೂ ಕಾರ್ಯಕರ್ತರನ್ನು ಟಾರ್ಗೆಟ್ ಮಾಡುತ್ತಿರುವಂತಹ ಕಾಂಗ್ರೆಸ್ ಸರ್ಕಾರ ಈ ಟೈಟ್ಲ ಮೇಲೆ ಇವಾಗ ಸುದ್ದಿ ಹೊಡಿತಿದ್ದಾರೆ. ಅವ್ರು ಹಿಂದೂ ಕಾರ್ಯಕರ್ತರನ್ನು ಟಾರ್ಗೆಟ್ ಮಾಡ್ತಿದ್ದೀರಿ, ನಾವು ಹೋರಾಟ ಮಾಡ್ತೀವಿ, ಪ್ರತಿಭಟನೆ ಮಾಡ್ತೀವಿ ಅಂಥೇಳಿ ಬೀದಿಗಿಳಿತಿದ್ದಾರೆ. ಪೊಲೀಸರಿಗೆ ಮತ್ತು ಸರ್ಕಾರಕ್ಕೆ ಈ ಸಂದರ್ಭದಲ್ಲಿ ನೀವು ಕೇಳಿದ ಪ್ರಶ್ನೆಗೆ ಸರಿ ಹೋಗುತ್ತಾ? ಖಂಡಿತವಾಗ್ಲೂ ಸರಿ ಹೋಗುತ್ತೆ. ಸರಿ ಹೋಗೋದಕ್ಕೆ ನೇರವಾಗಿ ಈ ಸರ್ಕಾರ ಅಂದರೆ ವಿರೋಧ ಪಕ್ಷ ಹಾಗೂ ಈ ಮೀಡಿಯಾಗಳು ಯಾವುದೇ ಕಾರಣಕ್ಕೂ ಬಿಡಲ್ಲ. ಆಗ ಈ ಜಗತ್ತಿಗೂ, ಈ ಗಲಾಟೆಗೂ, ಈ ಕೋಮು ಸಂಘರ್ಷಕ್ಕೂ, ಈ ಹತ್ಯೆಗೂ ನಮಗೂ ಯಾವುದೇ ಸಂಬಂಧ ಇಲ್ಲ ಅಂತ ಕೂತಿರುವಂಥ ಆ ನ್ಯೂಟ್ರಲ್ ಪೀಪಲ್ ಏನಿದ್ದಾರೆ 90% ಬರೀ ಓಟ್ ಹಾಕಿ ಇವರ ಈ ದೇಶದ ನಿರ್ಣಾಯಕರು ಅಂತ ಕರಿತೀವಲ್ಲ, ಅವರು ಯಾವುದಕ್ಕೂ ಹೋಗಲ್ಲ. ಅವರು ಸುಮ್ಮನೆ ನೋಡ್ತಾ ಇರ್ತಾರೆ. ಆ ಸುಮ್ಮನೆ ನೋಡ್ತಿರೋನು ಬೀದಿಗಿಳಬೇಕೀಗ. ಬೀದಿಗಿಳಿದು ಅವನು ಯೋಚನೆ ಮಾಡಬೇಕಾಗಿದೆ. ಇವತ್ತು ಮನೇಲಿ ಕೂತು ನಮಗೆ ಸಂಬಂಧ ಇಲ್ಲ ಅಂತ ಕೂರುವಂಥ ಪ್ರತಿ ವ್ಯಕ್ತಿ, ಕರಾವಳಿ ಭಾಗದ ಪ್ರತಿ ವ್ಯಕ್ತಿ ಯೋಚನೆ ಮಾಡಬೇಕು. ಅಬ್ದುಲ್ ರೆಹಮಾನ್, ಫಾಜಿಲ್ ಅಂತ ಮರ್ಡರ್ಗಳನ್ನು ನೋಡಿ ಅವರು ಯೋಚನೆ ಮಾಡಬೇಕು. ನಾಳೆ ನಮಗ ಕೂಡ ಸುಮ್ಮನೆ ಹೋಗ್ಬಿಟ್ಟು ಯಾವುದೋ ಬೀದಿಯಲ್ಲಿ ನಿಂತರೆ ಕೊಚ್ತಾರೆ. ಇದಾಗಬಾರ್ದಂದ್ರೆ ಅವನು ಮಾತಾಡಬೇಕು. ಅವನು ಹೇಳಬೇಕು, ಎಲೆಕ್ಷನ್ ಬಂದಾಗ ನಾನು BJPನೋ ಕಾಂಗ್ರೆಸ್ಸೋ ನೋಡ್ಕೋತೀನಿ, ಸದ್ಯಕ್ಕೆ ನನ್ನ ಊರು ಸರಿ ಹೋಗಬೇಕು. ನನ್ನ ಊರು ಸರಿ ಹೋಗಬೇಕು ಅಂದರೆ ಪೊಲೀಸರಿಗೆ ನಿರಾತಂಕವಾಗಿ ಕೆಲಸ ಮಾಡೋದಕ್ಕೆ ನಾವು ಅವಕಾಶ ಮಾಡಿಕೊಡ್ಬೇಕು. ಹಾಗೆ ಸರ್ಕಾರದ ಜೊತೆ ನಾವು ಒತ್ತಾಸೆಯಾಗಿ ನಿಲ್ಲಬೇಕು. ಯಾರಾದರೂ BJPಯವರೋ ಈ ಸಂಘಟನೆಗಳು ಅಥವಾ ಯಾವುದೇ ಈಗ ಕಾಂಗ್ರೆಸ್ ಒಳಗಡೆ ಇರುವಂಥ RSS ಮನಸ್ಥಿತಿ ಇರುವಂಥ ಅಥವಾ ಕಾಂಗ್ರೆಸ್ ಒಳಗಡೆ ಇರುವಂಥ ಮರಳು ಮಾಫಿಯಾದ ಜನರನ್ನು ಸೇರಿಸಿ ಇವರೆಲ್ಲರನ್ನ ಬಡಿದು ದೂರ ಕೂರಿಸ್ಬೇಕು. ನ್ಯೂಟ್ರಲ್ ಪೀಪಲ್, ಅವ್ರು ಕೆಲಸ ಮಾಡಕ್ಕೆ ಬಿಡ್ರಿ ಪೊಲೀಸರದು ಅಂತ ಹೇಳಿದ್ರೆ ಧೈರ್ಯ ಇದೆಯಾ? ಜನ ಸರ್ ಅಲ್ಟಿಮೇಟ್ ಪ್ರಜಾಪ್ರಭುತ್ವ ಪ್ರಜೆಗಳಿಂದ ಪ್ರಜೆಗಳಿಗಾಗಿ, ಪ್ರಜೆಗಳಿಗೋಸ್ಕರ. ಪ್ರಜೆ ಈ ಪೊಲೀಸ್ ಜೊತೆ, ಈ ಸರ್ಕಾರದ ಜೊತೆ ನಿಂತರೆ ಖಂಡಿತವಾಗ್ಲೂ ಕೆಲಸ ಆಗ್ತದೆ. ಮತ್ತೆ ವೆರಿ ಸಿಂಪಲ್ ಆಗಿ ಹೇಳ್ತೀನಿ, ಈಗ ನಮ್ಮೊಬ್ಬರು ಚಿಂತಕರು, ಯಾರು ಹೇಳಿ, ಅವ್ರ ಬಗ್ಗೆ ಸೂಲಿಬೆಲೆ ಚಿಂತಕರು, ಅದೇಂತ ಏನು ಚಿಂತಕರು, ನಮೋ ಬ್ರಿಗೇಡ್ ಅಂದ್ಬಿಟ್ಟು ಒಂದು ಕಟ್ಕೊಂಡಿದ್ದಾರೆ, ಓಡಾಡ್ತಾ ಇರ್ತಾರೆ. ಸುಳ್ಳು ಹೇಳೋದನ್ನ ಚಿಂತನೆ ಅಂತ ಕರೆಯೋದಾದ್ರೆ ಈ ದೇಶದ ದುರಂತದ ಸ್ಥಿತಿ ಮತ್ತು ಅಧೋಗತಿ ಬಗ್ಗೆ ನಾವು ಯೋಚನೆ ಮಾಡಲೇಬೇಕಾಗ್ತದೆ. ಈಗ ಎಕ್ಸಾಂಪಲ್ ಚಕ್ರವರ್ತಿ ಸೂಲಿಬೆಲೆ ಅವರು ಏನನ್ನ ಭಾಷಣ ಮಾಡ್ತಾ ಬಂದರು. ಅವರ ಸುಳ್ಳು, ಅವರ ಟ್ರೈನು, ಅವರ ಬುಲೆಟ್ ಟ್ರೈನು, ಈ ಕಥೆಗಳನ್ನೆಲ್ಲ ಬದಿಗಿಡೋಣ. ಈಗ ಅವ್ರು ಹೇಳಿರೋದ್ರಲ್ಲಿ ಯಾವುದೋ ನಿಜ ಆಗಿಲ್ವಾ? ಒಂದ್ಸಲ ಯಾವುದೋ ಪತ್ರಕರ್ತ ಟಿವಿಯಲ್ಲಿ ಕೂತ್ಕೊಂಡು ಒಂದು ಪ್ರಶ್ನೆ ಕೇಳ್ತಾನೆ, ನೀವು ಯಾವತ್ತಾದ್ರೂ ಸುಳ್ಳು ಹೇಳಿದ್ರಾ ಅಂತೇಳಿ. ಅವ್ರ ಉತ್ತರ ಇಲ್ಲ ಅಂದರು, ಅದೇ ಸುಳ್ಳು. ನೀವು ಸುಳ್ಳು ಹೇಳಿದ್ರೆ ಕೇಳಿದ್ರೆ ನಾನು ಸುಳ್ಳು ಹೇಳಿಲ್ಲ ಅಂದರು, ಅದೇ ಸುಳ್ಳು. ಒಂದ್ಸಲ ನಾನು ಯಾವುದೋ ಭಾಷಣದಲ್ಲಿ ಭಾಷಣ ಮಾಡ್ತಾ ಹೇಳ್ತಿದ್ದೆ. ಒಂದು ಕಡೆಯಿಂದ ಸುಳ್ಳು ನಡ್ಕೊಂಡು ಬರ್ತಾಯಿತ್ತಂತೆ, ಇನ್ನೊಂದು ಕಡೆ ಚಕ್ರವರ್ತಿ ಸೂಲಿಬೆಲೆ ನಡ್ಕೊಂಡು ಬರ್ತಿದ್ರಂತೆ. ಚಕ್ರವರ್ತಿ ಸೂಲಿಬೆಲೆ ನೋಡಿ ಆ ಸುಳ್ಳು ನಾಚಿ ಸೈಡಿಗೆ ಹೋಯ್ತಂತೆ. ನಾನೇ ಸುಳ್ಳ, ನನಗಿಂತ ಸುಳ್ಳು ಇನ್ನೊಬ್ಬ ಇದ್ದಾನೆ, ಇನ್ನೊಬ್ಬ ಯಾರೋ ಇದ್ದಾರೆ ಅಂತ. ಕಾಮಿಡಿ ಅಲ್ಲ. ಚಕ್ರವರ್ತಿ ಸೂಲಿಬೆಲೆ ಮಾಡಿರುವಂಥ ಭಾಷಣ, ಅವರ ಅಶ್ಯೂರೆನ್ಸು, ಅದನ್ನೆಲ್ಲ ಒಂದ್ಸಲ ಅನಾಲಿಸಿಸ್ ಮಾಡಿ ನೋಡಿ. ಒಂದೇ ಒಂದು ಫ್ಯಾಕ್ಟ್ ಇದ್ದರೆ ಹೇಳಿ,
ಆದರೆ ಈ ಬುಲೆಟ್ ಟ್ರೈನು ಮೋದಿ ನೋಡಿ, ನರೇಂದ್ರ ಮೋದಿಯವ್ರ ಪರವಾಗಿ ಕೆಲಸ, ಈ ಕಡೆ ರಾಹುಲ್ ಗಾಂಧಿಯವ್ರ ಪರ ಕೆಲಸ ಮಾಡ್ತಾರೆ, ಸಿದ್ದರಾಮಯ್ಯವ್ರ ಪರ ಕೆಲಸ ಮಾಡ್ತಾರೆ, ಕುಮಾರಸ್ವಾಮಿ ಪರ ಕೆಲಸ ಮಾಡ್ತಾರೆ, ದೇವೇಗೌಡರ ಪರ ಕೆಲಸ ಮಾಡ್ತಾರೆ. ರಾಜಕೀಯವಾಗಿ ನೀವು ವೀಳ್ಯ ತಗೊಂಡು, ರಾಜಕೀಯವಾಗಿ ನೀವು ಹಣ ತಗೊಂಡು ನೀವು ಕ್ಯಾಂಪೇನ್ ಮಾಡ್ತೀರಿ, ಅದರಲ್ಲೇನು ತಪ್ಪಿಲ್ಲ. ಸೂಲಿಬೆಲೆ ಮೋದಿ ಪರ ಇದ್ದಾರೆ, ಏನು ತಪ್ಪಿಲ್ಲ, ಅದು ಅವ್ರ ಕೆಲಸ, ಅದು ಬಿಸ್ನೆಸ್ ಅವ್ರು ಮಾಡಲಿ. ಆದರೆ ಕಮ್ಯುನಲ್ ಅಂತ ಬಂದಾಗ, ಹೆಣದ ಮೇಲೆ ರಾಜಕೀಯ ಮಾಡುವಂಥ ವಿಚಾರ ಬಂದಾಗ ಸೂಲಿಬೆಲೆ ಭಾಷಣ ತಣ್ಣಗಿತ್ತು. ಕಾಂಗ್ರೆಸ್ ಸರ್ಕಾರ ಬಂದ 2 ವರ್ಷ ಆಗ್ತಾ ಬಂತು, ಮಂಗಳೂರಿನಲ್ಲಿ ಕೋಮು ಗಲಾಟೆ, ಕೋಮು ಹತ್ಯೆಗಳು ಆಗ್ತಿರಲಿಲ್ಲ. ಈಗ ಮಂಗಳೂರಿಗೂ ಸೂಲೆಬೆಲೆಯವ್ರಿಗೂ ಏನು ಸಂಬಂಧ? ನಾನು ಮಂಗಳೂರಿನಲ್ಲಿ ಕೋಮು ಗಲಾಟೆಗಳ ಕಾಂಗ್ರೆಸ್ ಬಂದ ಮೇಲೆ ಆಗಿಲ್ಲ. ಕೊರಗಜ್ಜನ ಸಾನ್ನಿಧ್ಯದಲ್ಲಿ, ಕೊರಗಜ್ಜನ ದೇವಸ್ಥಾನ, ಮಂಗಳೂರು ಅಂದರೆ ಅದು ದೈವ ನೆಲೆಯ ಜಾಗ, ಅದು ದೈವ ಭಕ್ತಿಗಳು ಹೆಚ್ಚಿದೆ, ದೇವರಿಗಿಂತ ಹೆಚ್ಚು ದೈವನ ನಂಬ್ತಾರೆ ಅಲ್ಲಿನ ಜನ. ಅಲ್ಲಿನ ಸಂಸ್ಕಾರ, ಅಲ್ಲಿನ ಸಂಸ್ಕೃತಿ ನೀವು ನಂಬಲ್ಲ. ಅಲ್ಲಿನ ಒಂದು ದೈವದ ಹೆಸರು ಬಪ್ಪು ಬ್ಯಾರಿ ಅಂತ. ಅಲ್ಲಿನ ಮುಸಲ್ಮಾನರು ಬ್ಯಾರಿ ಜನಾಂಗ, ಬ್ಯಾರಿ ಸಮುದಾಯದವರು. ಬ್ಯಾರಿ ಸಮುದಾಯಕ್ಕೆ ಒಂದು ದೈವ ಇದೆ, ಆ ದೈವದ ಹೆಸರು ಬಪ್ಪು ಬ್ಯಾರಿ. ಒಬ್ಬ ಬ್ಯಾರಿ ಹೆಸರಿನ ಒಬ್ಬ ಬ್ಯಾರಿ ಮುಸಲ್ಮಾನ ಹೆಸರಿನಲ್ಲಿ ಒಂದು ದೈವನೇ ಇದೆ ಅಲ್ಲಿ. ಅದನ್ನು ಆರಾಧಿಸೋದು ಯಾರು, ಅದನ್ನು ಪೂಜಿಸೋದು ಯಾರು? ಇದೇ ಬಿಲ್ ಅವರು. ಆ ಮಟ್ಟಿಗೆ ಅಲ್ಲಿನ ಹಿಂದೂ ಮುಸ್ಲಿಂ ಬಾಂಧವ್ಯ ಸಂಸ್ಕೃತಿ ಇರೋದು, ಅದು ಪರಸ್ಪರ ವ್ಯಾಪಾರ. ಬಟ್ ಅಲ್ಲೇ ಗಲಾಟೆ ಆಗುತ್ತಲ್ಲ ತುಂಬ ಬೇರೆ. ನೀವು ಬೇರೆ ಯಾಕೆಂದರೆ ಅದೇ ಒಗ್ಗಟ್ಟು, ವ್ಯಾಪಾರ, ಇದನ್ನು ಹೊಡಿಬೇಕಾಗಿದೆ ಒಂದು ಶಕ್ತಿಗೆ. ಅವರನ್ನು ಹೊಡೆದ್ರೆ ಮಾತ್ರ ಲಾಭ ಆಗ್ತದೆ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಕರಾವಳಿ ತಣ್ಣಗಾಯಿತು ಅಂದರೆ, ಕರಾವಳಿ ಶಾಂತಿಯಿಂದಿದ್ದರೆ ಇಡೀ ಕರ್ನಾಟಕ ಸಮೃದ್ಧಿಯಾಗಿ ಶಾಂತಿಯಿಂದಿರುತ್ತೆ ಅಂತ. ಇದೇ ಸೂಲಿಬೆಲೆ ಕೊರಗಜ್ಜನ ಸಾನ್ನಿಧ್ಯಕ್ಕೆ ಹೋಗ್ಬಿಟ್ಟು ಭಾಷಣ ಮಾಡ್ತಾರೆ. ಕೊರಗಜ್ಜ ಅಂದರೆ ಅಲ್ಲಿ ಹಿಂದೂ ಮುಸಲ್ಮಾನರು ಪ್ರತಿಯೊಬ್ಬರು ಕೂಡ ಹೋಗೋ ಜಾಗ ಅದು. ಅಲ್ಲಿ ಜಾತಿ ಭೇದ ಇಲ್ಲ, ಧರ್ಮ ಭೇದ ಇಲ್ಲ. ನಿಮಗೆ ನಿಮ್ಮ ಯಾವ ಇದು ಒಂದು ದೇವಸ್ಥಾನಕ್ಕೆ, ದುರ್ಗಾ ಪರಮೇಶ್ವರ ದೇವಸ್ಥಾನ ಯಾವುದು, ಬಪ್ಪನಾಡು ದುರ್ಗಾ ಪರಮೇಶ್ವರಿ ಟೆಂಪಲ್ಲು ಬಪ್ಪನಾಡನೆ. ಆ ದೇವಸ್ಥಾನಕ್ಕೆ ಜಾಗ ಕೊಟ್ಟದ್ದು ಮುಸಲ್ಮಾನ. ಈ ಪದ್ಧತಿ, ಈ ಪ್ರತೀತಿಗಳಿದೆ ಅಲ್ಲಿ, ಈ ಒಗ್ಗಟ್ಟಿದೆ, ಈ ಸಾಮರಸ್ಯ ಇದೆ. ಆ ಕೊರಗಜ್ಜನ ಸಾನ್ನಿಧ್ಯಕ್ಕೆ ಹೋಗಿ ಚಕ್ರವರ್ತಿ ಸೂಲಿಬೆಲೆ ಏನು ಮಾತಾಡಬೇಕು? ಕೊರಗಜ್ಜನ ಪರಂಪರೆ ಬಗ್ಗೆ ಮಾತಾಡಬೇಕು, ಸಂಸ್ಕೃತಿ ಸಂಸ್ಕಾರದ ಬಗ್ಗೆ ಮಾತಾಡಬೇಕು. ಸೂಲಿಬೆಲೆ ಮಾತಾಡಿದ್ದೇನು ಗೊತ್ತಾ? ಅಲ್ಲಿ ಮುಸ್ಲಿಮ್ಸ್ ಹುಡುಗಿ, ಅಲ್ಪಸಂಖ್ಯಾತ ಹೆಣ್ಣು ಮಕ್ಕಳನ್ನು ನೀವು ಲವ್ ಮಾಡಿ ಮದುವೆ ಆಗಿ ಅಂತ. ಯಾವ ಕೊರಗಜ್ಜನ ಸಾನ್ನಿಧ್ಯ, ಯಾವ ಹಿಂದೂ ಮುಸ್ಲಿಂ ಮದುವೆ ಕತೆ? ಲವ್ ಜಿಹಾದ್ ಅನ್ನೋ ಕಾನ್ಸೆಪ್ಟ್ ಬಂತು. ಕೇರಳ ಹೈಕೋರ್ಟ್ ಕ್ಯಾಕರ್ ಸುಗಿತು. ಲವ್ ಜಿಹಾದ್ ಅನ್ನೋದೇ ಇಲ್ಲ ಅಂತ ಹೇಳ್ಬಿಟ್ಟು ನ್ಯಾಯಾಲಯಗಳೇ ಹೇಳಿದ್ವು. ಮುಸ್ಲಿಮ್ಸ್ ಹುಡುಗ ಹಿಂದೂ ಹುಡುಗಿನ ಪ್ರೀತಿ ಮಾಡಿ ಮದುವೆ ಆಗ್ತಾನೆ, ಅದು ಲವ್ ಜಿಹಾದ್ ಅಂತ ಕರೆದ್ರಿ ಇವರು, ಪ್ರೊಪಗಂಡ. ಹಿಂದೂ ಹುಡುಗ ಮುಸ್ಲಿಮ್ಸ್ ಹುಡುಗಿನ ಲವ್ ಮಾಡಿ ಮದುವೆ ಆಗ್ತಾನೆ, ಮಾದರಿ ಮದುವೆ. ಈಗ ಲವ್ ಜಿಹಾದ್ನ ಕ್ರಿಯೇಟ್ ಮಾಡಿದ ಯಾರು? ಇದೇ ಇವರೇ, RSS ಅವರು, ಈ ಸಂಘ ಪರಿವಾರದವರು, ಸೂಲಿಬೆಲೆ ಅಂತವರು. ಸರ್, ಈಗ ಸಿಂಪಲ್ ಒಂದು ಲಾಜಿಕ್ ತಗೊಳ್ಳಿ. ಕೊರಗಜ್ಜನ್ ಇವ್ರ ಭಾಷಣದ ವಿಚಾರಕ್ಕೆ ಬರ್ತೀನಿ, ಆಮೇಲೆ ಇವ್ರ ಅರೆಸ್ಟ್ ಮಾಡೋ ಪ್ರಕ್ರಿಯೆ ಬಗ್ಗೆ, ಗಡೀಪಾರಿನ ಪ್ರಕ್ರಿಯೆ ಬಗ್ಗೆ ಮಾತಾಡ್ತೀನಿ. ಈಗ ಮುಸ್ಲಿಮ್ಸ್ ಹುಡುಗ ಹಿಂದೂ ಹುಡುಗಿನ ಲವ್ ಮಾಡಿ ಮದುವೆ ಆದರೆ ಏನು? ಲವ್ ಜಿಹಾದ್ ಅಲ್ಲ. ಅದೇ ಹಿಂದೂ ಹುಡುಗಿನ ಮುಸ್ಲಿಂ ಹುಡುಗ ಲವ್ ಮಾಡಿ ಮದುವೆ ಆದರೆ, ಹಿಂದೂ ಹುಡುಗಿನ ಮುಸ್ಲಿಂ ಹುಡುಗ ಮದುವೆ ಆದರೆ ಲವ್ ಜಿಹಾದು. ಅದೇ ಮುಸ್ಲಿಂ ಹುಡುಗಿನ ಹಿಂದೂ ಹುಡುಗ ಲವ್ ಮಾಡಿ ಮದುವೆ ಆದರೆ ಸುಮಾರು ಆಗಿದೆಯಲ್ಲ, ಅದೇನು ಲವ್ ಕೇಸರಿನ, ಲವ್ ಸಂಗನ, ಅದನ್ನ ಮಾದರಿ ಮದುವೆ ಅಂತ ಕರೀತಾರೆ, ಇನ್ಕ್ಲೂಡ್ ಮೀಡಿಯಾ. ಅಲ್ಲಲ್ಲ, ಇವಾಗ ರೀಸೆಂಟ್ ಆಗಿ ಮೊನ್ನೆ ಕೋಲಾರದಲ್ಲ, ಚಿಕ್ಕಬಳ್ಳಾಪುರ ಹೇಳ್ತಾ ಇದ್ರು, ಇದೇ ಸೂಲಿಬೆಲೆ ಅದನ್ನ ಶೇರ್ ಮಾಡಿಬಿಟ್ಟು ಮಾದರಿ ಮದುವೆ ಅಂತ ಹಾಕತ್ತಾರೆ. ಸರ್, ಧರ್ಮವನ್ನು ಬದಿಗಿಡಿ, ಹುಡುಗ ಹುಡುಗಿ. ನಾನು ಇವತ್ತಿಗೂ 18 ವರ್ಷ ಪ್ರಾಯ, ನಮ್ಮ ಸಂವಿಧಾನದ ಪ್ರಕಾರ ಮೆಚೂರ್ಡ್ ಆದಮೇಲೆ ಏನು ನಿರ್ದಿಷ್ಟವಾದಂಥ ಒಂದು ಬೌಂಡ್ರಿ ಹಾಕಿದಾರಲ್ಲ, 18 ವರ್ಷ ಕಳಿಬೇಕು. ಅದಾದ ಮೇಲೆ ಯಾವುದೇ ಧರ್ಮದವರು, ಹುಡುಗಿ ಯಾವೇ ಧರ್ಮದವರಾಗಿರಲಿ, ಹುಡುಗ ಯಾವುದೇ ಧರ್ಮದವರಾಗಿರಲಿ, ಅವರಿಬ್ಬರು ಮದುವೆ ಆದರೆ ಅದನ್ನು ಒಪ್ತೀನಿ ನಾನು, ಪ್ರೀತಿ ಅದು. ಆದರೆ ಇವರಿಬ್ಬರಲ್ಲಿ ದುರುದ್ದೇಶ ಏನಾದರೂ ಇದ್ದರೆ, ಇವ್ರು ಹೇಳ್ದಂಗೆ ಆ ಹಿಂದೂ ಹುಡುಗಿನ ಪ್ರೀತಿ ಮಾಡಿ ಮದುವೆ ಆಗಿದ್ದೇ ಇವನು ಪರ್ಪಸ್ಫುಲ್ ಆಗಿ ಈತ ತನ್ನ ಧರ್ಮಕ್ಕೆ ಕನ್ವರ್ಟ್ ಮಾಡಿಕೊಂಡು ಫಸ್ಟ್ ಆಫ್ ಆಲ್ ಇಬ್ಬರು ಲವ್ ಮಾಡಿದ್ಮೇಲೆ ಅವ್ರವ್ರ ಪಾಡಿಗೆ ಬದುಕಬೇಕು, ಅದನ್ನು ನಾನು ಇಷ್ಟಪಡ್ತೀನಿ. ಹಿಂದೂ ಹುಡುಗ ಮುಸ್ಲಿಂ ಹುಡುಗಿ ಮದುವೆ ಆದ್ರೆ ಅವಳು ನಮಾಜ್ ಮಾಡ್ತಾಳೆ, ಬಿಟ್ಬಿಡ್ಬೇಕು. ಇವನು ಪೂಜೆ ಮಾಡ್ತಾನೆ, ಬಿಟ್ಬಿಡ್ಬೇಕು. ಅವಳು ಇಲ್ಲ, ನೀನು ನಮಾಜನ್ನು ತ್ಯಜಿಸಿ ಬಂದು ನೀನು ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಬಂದು ದಿನ ಆರತಿ ಬೆಳಗು ಅಂತ ಹೇಳಬಾರ್ದು, ಅದು ತಪ್ಪಂತೀನಿ ನಾನು. ಹಾಗೆ ಈ ಮುಸ್ಲಿಂ ಹುಡುಗನ ಹಿಂದೂ ಹುಡುಗಿಯನ್ನು ಲವ್ ಮಾಡಿ ಮದುವೆ ಆದರೆ ಅವನು ನಮಾಜ್ ಮಾಡು, ಬುರ್ಕಾ ಹಾಕು, ಹಿಜಾಬ್ ಹಾಕು ಅಂತ ಹೇಳ್ಬಿಟ್ಟು ಅವಳನ್ನು ನಮಾಜ್ ಮಾಡಿಸೋದು ತಪ್ಪು. ಅವಳೇನಾದ್ರು ಪೂಜೆ ಬಿಟ್ಬಿಡ್ಬೇಕು. ಪ್ರೀತಿ ತಾನೇ ಗೆದ್ದಿರೋದಲ್ಲಿ, ಧರ್ಮಗಳಲ್ವಲ್ಲ.
ಧರ್ಮ ಗೆದ್ದಿದ್ದಾದ್ರೆ ಅಲ್ಲಿ ಪ್ರೀತಿ ಇರ್ತಿರಲ್ವಲ್ಲ, ಪ್ರೀತಿ ಗೆದ್ದಿರೋದು ಅಲ್ಲಿ. ಹಾಗೆ ಪ್ರೀತಿನೇ ಬಿಡ್ಬೇಕು ಅಂತ ವಾದ ಮಾಡ್ತೀನಿ. ಬಟ್ ಇವ್ರೇನ್ ಮಾಡ್ತಾರೆ, ಕನ್ವರ್ಟ್ ಮಾಡ್ತಾ ಇದ್ದಾರೆ ಹಾಗಾದ್ರೆ ಬಿಸ್ನೆಸ್. ಅವ್ರಿಗೆ ಏನ್ ಸಿಗುತ್ತೆ? ಹಿಂದೂ ಹೆಣ್ಣು ಮಕ್ಕಳನ್ನ ಕನ್ವರ್ಟ್ ಮಾಡ್ತಾರೆ. ಇವರು ಬಹಳ ದುರುದ್ದೇಶದಿಂದ ಈ ಕೆಲಸವನ್ನು ಮಾಡ್ತಾರೆ. ಅವರಿಗೆ ಮೈಂಡ್ ಡೈವರ್ಟ್ ಮಾಡ್ತಾರೆ. ಅವರನ್ನು ಇಸ್ಲಾಮಿಕ್ ಅವರ ಧರ್ಮಕ್ಕೆ ಅವರನ್ನು ಮತಾಂತರ ಮಾಡಿ ಅವರಿಂದ ಟೆರರಿಸ್ಟ್ ಆ್ಯಕ್ಟಿವಿಟೀಸ್ ಮಾಡ್ತಾರೆ. ಜಿಹಾದ್, ಹಿಂದೂ ಹೆಣ್ಣು ಮಕ್ಕಳನ್ನು ಮದುವೆ ಆಗೋ ಉದ್ದೇಶನೇ ಅವರನ್ನು ಇಸ್ಲಾಮಿಗೆ ಮತಾಂತರ ಮಾಡಿ ಟೆರರಿಸ್ಟ್ ಆ್ಯಕ್ಟಿವಿಟೀಸ್ ಮಾಡೋಕ್ಕೆ, ಬಾಂಬ್ ಹಾಕ್ಸೋಕ್ಕೆ. ಒಂದೇ ಒಂದು ಪ್ರಕರಣಗಳಿಲ್ಲ. ನಾನು ಅದನ್ನೇ ಕೇಳಕ್ ಕೊಟ್ಟಿದ್ದೆ. ಈ ತರ ಅವ್ರು ಹೇಳೋ ತರ ಏನಾದ್ರು ಆಗಿದ್ರೆ ಇದುವರೆಗೂ ಏನಾದ್ರು ಪ್ರಕರಣ ಕಂಡು ಬಂದಿದ್ಯಾ, ನಿಮ್ಮ ಗಮನಕ್ಕೆ ಇದೆಯಾ ಅದೇನಾದ್ರು? ಯಾವುದೂ ಇಲ್ಲ. ದಿ ಕೇರಳ ಸ್ಟೋರಿ ಅನ್ನೋ ಸಿನಿಮಾ ತೆಗಿತಾರೆ. ಕೇರಳ ಸ್ಟೋರಿ ಸಿನಿಮಾದಲ್ಲಿ ಇದೇ ಕತೆ ಇರೋದು. ಆ ಹೆಣ್ಣು ಮಕ್ಕಳನ್ನೆಲ್ಲ ಲವ್ ಜಿಹಾದ್ ಮಾಡಿ ಮತಾಂತರ ಮಾಡಿ ಟೆರರಿಸ್ಟ್ ಆಕ್ಟಿವಿಟೀಸ್ ಬಳಸ್ತಾರೆ. ICCಗೆಲ್ಲ ಹೋಗಿ ಕರ್ಕೊಂಡು ಹೋಗ್ತಾರೆ. ತುಂಬಾ ಚೆನ್ನಾಗಿ ಕಪೋಲ ಕಲ್ಪಿತ ಅಂತ ಹೇಳ್ಬಿಟ್ಟು ಕೇರಳ ಸರ್ಕಾರನೇ ಆ ಸಿನಿಮಾನ ಬ್ಯಾನ್ ಮಾಡುತ್ತೆ. ತುಂಬಾ ಚೆನ್ನಾಗಿ ಅಂತ ಸಿನಿಮಾ ಮಾಡ್ತಾರೆ. ಕಾಶ್ಮೀರ ಫೈಲ್ಸ್ ಸಿನಿಮಾ ಕೂಡ ಪ್ರೊಪಗಂಡ. ಯಾಕೆ ಈ ಸಿನಿಮಾಗಳಲ್ಲಿ ಹಿಟ್ ಆಗಲ್ಲ? ಯಾಕೆ ಜನ ಅದನ್ನು ನಿರಾಕರಿಸ್ತಾರೆ? ಯಾವುದೋ ಫ್ಯಾಕ್ಟ್ ಇಲ್ಲ. ಜನ ದಡ್ರಲ್ಲ ಸರ್. ನೋಡಿ ಸರ್, ಈ ಸುಳ್ಳು ಶಬ್ದ ಜಾಸ್ತಿ, ಖಾಲಿ ಡಬ್ಬ ಏನು ಮಾಡುತ್ತೆ, ಸೌಂಡ್ ಜಾಸ್ತಿ ಮಾಡುತ್ತೆ. ಕಾಶ್ಮೀರ ಫೈಲ್ಸಲ್ಲಿ ಕೇರಳ ಸ್ಟೋರಿ ಆಗಲಿ, ಸೂಲಿ ಬೆಲೆ ಆಗಲಿ, ಖಾಲಿ ಡಬ್ಬಗಳಿವರು ಸೌಂಡ್ ಜಾಸ್ತಿ ಮಾಡುತ್ತಾರೆ. ಇವ್ರ ಹತ್ರ ಪ್ರಾಕ್ಟಿಕಲ್ ಇಲ್ಲ, ಇವ್ರ ಹತ್ರ ಫ್ಯಾಕ್ಟ್ಗಳಿಲ್ಲ. ಇದೇ ಸೂಲಿ ಬೆಲೆ ಕೊರಗಜನ ಸಾನ್ನಿಧ್ಯದಲ್ಲಿ ನಿಂತ್ಕೊಂಡು ಹಿಂದೂ ಮುಸ್ಲಿಮು ಲವ್ ಜಿಹಾದು, ಮುಸ್ಲಿಂ ಹೆಣ್ಮಕ್ಳನ್ನ ಲವ್ ಮಾಡಿ ಮದುವೆ ಆಗಿ ಅಲ್ಪಸಂಖ್ಯಾತ ಹೆಣ್ಮಕ್ಳ ಮೇಲೆ ಕಣ್ಣು ಹಾಕಿ ಅಂತ ಹೇಳಿ ಹೋದ್ಮೇಲೆ ಮತ್ತೆ ವ್ಯತ್ಯಾಸ ಸ್ಟಾರ್ಟ್ ಆಗಿದ್ದು. ಅಲ್ಲಿ ನಡೆದಂಥ ಕೊಲೆಗಳಿಗೂ ಇಲ್ಲಿಂದ ಎನ್ಕ್ವೈರಿ ಸ್ಟಾರ್ಟ್ ಮಾಡಬೇಕು ಅಂತ ಹೇಳ್ತೀನಿ ನಾನು. ಸೊ ಈಸ್ ದ ಒನ್ ಕ್ರಿಯೇಟರ್. ಸರ್, ನೀವು ಎಲ್ಲಿಂದ ಶುರು ಮಾಡ್ತೀರಿ ಇಂಪಾರ್ಟೆಂಟ್ ಅಲ್ಲ. ಈಗ ಸೋಶಿಯಟಿ ಮಾಡಾದ್ಮೇಲೆ ಪ್ರಚೋದನಕಾರಿ ಭಾಷಣಗಳನ್ನು ಮಾಡಿದ್ರು, 1-3 ತರ್ತೀವಂತ. ಸರ್, ಕೊಂದೋರಿಗಿಂತ ಪ್ರೇರೇಪಣೆ ಮತ್ತು ಪ್ರಚೋದನೆ ನೀಡಿದನ್ನ ಫಸ್ಟ್ ಎತ್ತಾಕೊಂಡೋಗಿ ರುಬ್ಬೇಕು. ಇದುವರೆಗೂ ಆ ಥರ ಪ್ರಚೋದನಕಾರಿ ಭಾಷಣ ಮಾಡಿದವರಾಗ್ಲಿ ಎಷ್ಟು ಜನದ ಮೇಲೆ ಕಾನೂನು ಪ್ರಕಾರ FIR ಆಗಲಿ ಅಥವಾ ಅರೆಸ್ಟ್ ಮಾಡೋದಾಗ್ಲಿ ಆಗ್ತವೆ. ಆ್ಯಕ್ಚುಲಿ ಸುಪ್ರೀಂ ಕೋರ್ಟ್ ಏನು ಹೇಳಿದೆ, ವೆರಿ ಸೀರಿಯಸ್ ಆಗಿ ಹೇಳಿದೆ ಸುಪ್ರೀಂ ಕೋರ್ಟ್. ಐ ಥಿಂಕ್ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾದಂಥ ಜೋಸೆಫ್ ಅವರು, ವಿ ನಾಗರತ್ನ ಅವರು, ಈ ಪೀಠಗಳು ಒಂದು ಆದೇಶವನ್ನು ಹೊರಡಿಸಿದೆ. ದ್ವೇಷ ಭಾಷಣಕ್ಕೆ ಸುಮೋಟೋ ಹಾಕಿ ಅಂತೇಳಿ. ಮುಲಾಜೆ ಮಾಡಬೇಡಿ ಸುಮೋಟೋ ಹಾಕಿ ಅಂತ. ಮಂಗಳೂರಿನಲ್ಲಿ ಅಷ್ಟೊಂದು ದ್ವೇಷದ ಭಾಷಣ ಇತ್ತಲ್ಲ, ಹಳೆ ಇತಿಹಾಸ. ಮಂಗಳೂರಲ್ಲಿ ಮಾಡೋದೇ ಬೇರೆ ದ್ವೇಷದ ಭಾಷಣಗಳು. ಹಳೆ ಇತಿಹಾಸಕ್ಕೆ ಹೋಗಲ್ಲ, ಹೊಸದಾಗೆ 1-3 ತರ್ತೀವಿ. ನಾವು ಕಡ್ದ ತಲೆಗೆ ಸ್ಟಿಚ್ ಹಾಕೋಕ್ಕೆ ಜಾಗನೇ ಇರಬಾರ್ದು, ಆ ಥರ ನಾವು ಕಡಿತೀವಿ ಅಂದರೆ ಸುಮೋಟೋ ಹಾಕಿಲ್ಲ ಪೊಲೀಸರು. ಅನುಪಮ್ ಅಗರ್ವಾಲ್ ಅಂತ ಹೇಳ್ಬಿಟ್ಟು ಒಬ್ಬ ನಾಲಾಯಕ್ ಕಮಿಷನರ್ ಕೂತ್ಕೊಂಡಿದ್ದ, ಅಲ್ಲಿ ಸುಮೋಟೋ ಯಾಕೆ ಹಾಕಿಲ್ಲ? ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಇತ್ತಲ್ಲ. ಆಯ್ತು ಅಂದ್ರೆ ಭಯನ ಅವ್ರಿಗೆ. ಸರ್, ಅದೇ ನಮ್ಮ ವಿಜಯೇಂದ್ರ ಬರ್ತಾನೆ, ನಮ್ಮ ಆರಶಕ್ ಬರ್ತಾರೆ. ಈಗ ವಿಜಯೇಂದ್ರಗೂ ಸುಲಿಬೆಲೆಗೂ ಏನು ಸಂಬಂಧ? ಇಬ್ಬರು ಏನಂದರೆ ಸರ್, ಏನಾಗುತ್ತೆ, ಒಂದು ಪಕ್ಷಕ್ಕೆ ಬ್ರೋಕರ್ ಕೆಲಸ ಮಾಡ್ತಾನೆ ಸುಲಿಬೆಲೆ. ಒಂದು ಪಕ್ಷಕ್ಕೆ ಅನುಕೂಲ ಮಾಡಿಕೊಡೋನ್ನ ಯಾವತ್ತೂ ಕೂಡ ಬಿಟ್ಕೊಡಲ್ಲ. ಸೂಲಿಬೆಲೆ ಕೊರಗಜ್ಜನ ಸಾಂದ್ರ ಭಾಷಣ ಮಾಡೋದು ಹೋಗ್ತಾನೆ. ಈ ಥರ 2022ರಿಂದ 2025ವರೆಗೂ ಸೂಲಿಬೆಲೆ ಮೇಲೆ ಇರುವಂಥ ಪ್ರಕರಣಗಳು ಎಷ್ಟು? ಮೊನ್ನೆ ಒಂದು ಅಲ್ಪಸಂಖ್ಯಾತ ಆಯೋಗ ಮನವಿ ಮಾಡಿದೆ. ನೀವು ಎಲ್ಲೋ ಒಂದು ಕಡೆ ಮಂಗಳೂರಿನಲ್ಲಿ ಏನೋ ನಡೀತಿದೆ ಅಂತ ಹೇಳ್ಬಿಟ್ಟು ಅಲ್ಲಿ ರಿಪೇರಿ ಮಾಡಿದ್ರೆ ಬರೀ ಅಷ್ಟೇ ರಿಪೇರಿ ಮಾಡೋದಾಗಲ್ಲ. ಕರ್ನಾಟಕದ ಯಾವುದೋ ಮೂಲೆಯಲ್ಲಿ ಕೂತ್ಕೊಂಡು ದ್ವೇಷದ ಭಾಷಣಗಳನ್ನು ಮಾಡಿದ್ರೆ ಅದರಿಂದ ಮೋಟಿವ್ ಆಗಿ ಇನ್ನಷ್ಟು ಕೃತ್ಯಗಳಾಗ್ತವೆ. ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ದಯವಿಟ್ಟು ಎಲ್ಲಿ ಕಂಪ್ಲೀಟ್ ರಿಪೇರಿ ಮಾಡಿ, ತೊಳಿಬೇಕು, ಕಸ ಪೊರಕೆ ಇಟ್ಕೊಂಡಿದ್ದೀರಿ, ಗುಡಿಸ್ಬೇಕು, ಸರಿಯಾಗಿ ಗುಡಿಸ್ಬಿಡಿ. ಆಸಿಡ್ ವಾಶ್ ಆಸಿಡ್ ವಾಶ್ ಫುಲ್ ಮಾಡಿಬಿಡಿ, ಮುಲಾಜ್ ಮಾಡಬೇಡಿ ಅಂತೇಳಿ ಅಲ್ಪಸಂಖ್ಯಾತ ಆಯೋಗ ಕಂಪ್ಲೇಂಟ್ ಕೊಟ್ಟಿದೆ. DG ಮತ್ತು IG ಆಫೀಸಿಂದ ಎಲ್ಲ ಪೊಲೀಸ್ ಸ್ಟೇಷನ್ಗೂ ಇನ್ಸ್ಟ್ರಕ್ಷನ್ ಆಗಿದೆ, ನೋಟಿಸ್ ಕೊಟ್ಟಿದೆ. ಚಕ್ರವರ್ತಿ ಸೂಲಿಬೆಲೆ ಮೇಲೆ 2022ರಿಂದ 2025 ಎಷ್ಟು ಪ್ರಕರಣ ಇದೆ ಮಾಹಿತಿ ಕೊಡಿ ಅಂತ. ಸರ್, ನಿಮ್ಮ ಬಗ್ಗೆ ಯಾಕೆ ಮಾಹಿತಿ ಕೇಳ್ತಿಲ್ಲ? ನನ್ನ ಬಗ್ಗೆ ಯಾಕೆ ಮಾಹಿತಿ ಕೇಳ್ತಿಲ್ಲ? ಯಾಕೆ ನಾವು ಕಂಡರ ಮೇಲೆ ಮಾಹಿತಿ ಕೇಳ್ತಿಲ್ಲ? ಪರ್ಟಿಕ್ಯುಲರ್ ಇವರು ಕೇಳ್ತಾರೆ ಅಂದಮೇಲೆ ಆ ಮಾಹಿತಿ ಏನಿದೆ ಅದನ್ನು ಒದಗಿಸ್ತಾರೆ ಅಷ್ಟೇ. ಮಾಹಿತಿ ಪ್ರಕಾರ 5 ಕೇಸ್ ಇದೆ ಅಂತ ಒದಗಿಸಿದ ಮೇಲೆ ಏನಾದ್ರು ಆಕ್ಷನ್ ತಗೊಂತಾರ? ಸುಮ್ಮನೆ ನೆಪ ಮಾತ್ರ ಕತೆ ಒಂದು ಕತೆ ಇದೆ. ಈ ಸೂಲಿಬೆಲೆ ಆ ನೋಟಿಸ್ ಬರ್ತಿದ್ದಂಗೆ ಶಿವಮೊಗ್ಗದಲ್ಲಿ ಭಾಷಣ ಮಾಡ್ತಾರೆ. ದೇಶಕ್ಕೆ 25,000 ವರ್ಷದ ಇತಿಹಾಸ ಇದೆ. 5 ವರ್ಷಕ್ಕೊಂದ್ಸಲ ಸರ್ಕಾರ ಬದಲಾಗ್ತದೆ. ಇದಕ್ಕೆಲ್ಲ ನಾನು ಹೆದರೋದೇ ಇಲ್ಲ. 15-20 ಪುಸ್ತಕ ಓದಿ ಮುಗ್ಸೋಕ್ಕೆ ಬಾಕಿ ಇದೆ. ನನ್ನ ಜೈಲಿಗೆ ಕಳಿಸಿದ್ರೆ ನಾನು ಅಷ್ಟು ಪುಸ್ತಕ ಓದಿ ಹೊರಗೆ ಬರ್ತೀನಿ. ನನ್ನನ್ನು ಕಂಟ್ರೋಲ್ ಮಾಡೋಕ್ಕೆ ನೀವು ಯಾವ ಕೊತ್ವಾಲ್ ನಾಯಕ ಹೀಗೆಲ್ಲ ಹೇಳ್ತಾನೆ. ಏನು ಭಾಷಣ ಅಂದರೆ, ಪೊಲೀಸು ಈತನ ಬಗ್ಗೆ ಇನ್ಫಾರ್ಮೇಷನ್ ಕೇಳಿದ್ದಕ್ಕೆ ನೀವು ನಂದು ಏನು ಕಿತ್ಕತ್ತೀರಾ ಅಂತ ಕೇಳಿದ್ದಾನೆ.
ನೀವೇನು ಕಿತ್ಕೊಳಕ್ಕಾಗಲ್ಲ ರೀ ನಂದಂತ. ಸರ್ ಸಿಂಪಲ್ ಫಾರ್ಮುಲಾ ಅದು. ಸೊ ಆ ಒಂದು ವರ್ಡ್ ಯೂಸ್ ಮಾಡ್ಬೇಕಂದ್ರೆ ಹಿನ್ನೆಲೆ ಇರಬೇಕಲ್ಲ ತುಂಬ. ನಮ್ಮ ವಿಜಯೇಂದ್ರ, ನಂಗೆ ಬಿ ವಿಜಯೇಂದ್ರ ಅವರು ಆರಂಭದಲ್ಲಿ ಅಲ್ಲ, ನೀವು ಪರ್ಟಿಕ್ಯುಲರ್ ಆಗಿ ವಿಜಯೇಂದ್ರ ಹೆಸರು ಹೇಳ್ಬೇಕಂದ್ರೆ ನಿಮ್ಗೇನಾದ್ರು ಆಧಾರ ಬಿಜೆಪಿ ರಾಜ್ಯಾಧ್ಯಕ್ಷ ಇರ್ಬೋದು. ಈಗ ಬಿಜೆಪಿಯಲ್ಲಿ ಹರೀಶ್ ಪೂಜಾ ಮಾತಾಡ್ತಾನೆ, ಭರತ್ ಶೆಟ್ಟಿ ಮಾತಾಡ್ತಾನೆ, ಇವ್ರು ಯಾರು ಮಾತಾಡ್ತಾರೆ ನಾನು ಕೇರ್ ಮಾಡಲ್ಲ. ವಿಜಯೇಂದ್ರ ಮಾತಾಡಿದಾಗ ನನಗೆ ಸ್ವಲ್ಪ ಆಶ್ಚರ್ಯ ಆಗುತ್ತೆ. ಯಾಕಂದ್ರೆ ವಿಜಯೇಂದ್ರ ಯಡಿಯೂರಪ್ಪನವರ ಮಗ ಅನ್ನೋ ಕಾರಣಕ್ಕೆ ನಂಗೆ ಆಶ್ಚರ್ಯ ಆಗೋದು. ವಿಜಯೇಂದ್ರ ಅವ್ರ ಇತ್ತೀಚಿನ ನಡವಳಿಕೆಗಳು ನೋಡಿದ್ರೆ ಯಾರ ಥರ್ಡ್ ಕ್ಲಾಸ್ ಗೋರಕ್ಷಕರು ಅಂತ ಹೇಳಿಬಿಟ್ಟು ಕಂಡೋರ್ನೆಲ್ಲ ರಾಮನಗರದಲ್ಲಿ ಕೊಲೆ ಮಾಡಿದವ್ರನ್ನೆಲ್ಲ ಕರೆಸಿ ಸನ್ಮಾನ ಮಾಡಿಬಿಟ್ಟು ಹಣ ಕೊಟ್ಟು ಕಳಿಸ್ತಾರೆ ಅಂತ ನನಗೆ ಮಾಹಿತಿ ಇರೋದು. ಈ ಥರ್ಡ್ ಕ್ಲಾಸ್ಗಳ ಜೊತೆ ಎಲ್ಲ ಸೇರ್ಕೊಂಡು ಓಡಾಡ್ಕೊಂಡು ನೋಡಿದಾಗ ವಿಜಯೇಂದ್ರ ಯಡಿಯೂರಪ್ಪನವರ ಮಗ ಹುಟ್ಟಿ ದುರಂತ ಅಂತೀನಿ. ಯಾಕಂದರೆ ಯಡಿಯೂರಪ್ಪನವರ ಕರಪ್ಷನ್ನ ಬದಿಗಿಟ್ರೆ ಗ್ರೌಂಡ್ ವರ್ಕರ್ ಇವ್ರು ಯಾರು ಕೂಡ ಗ್ರೌಂಡ್ ವರ್ಕ್ ಮಾಡಿದವರಲ್ಲ. ಅಲ್ಲ, ಇತ್ತೀಚಿನ ರಾಜಕಾರಣಿಗಳು ಯಾರು ಗ್ರೌಂಡ್ ವರ್ಕ್ ಮಾಡಿಲ್ಲ ಅವರಿಗೆ. ಯಡಿಯೂರಪ್ಪನವ್ರು ಯಾವತ್ತೂ ಸರ್ ಯಡಿಯೂರಪ್ಪ ಹಿಂದೂ ಮುಸ್ಲಿಂ ರಾಜಕಾರಣನೇ ಮಾಡಿಲ್ಲ ಸರ್. ನಾನು ಶಿವಮೊಗ್ಗದವನೇ. ಯಡಿಯೂರಪ್ಪನವ್ರು ಶಿಕಾರಿಪುರದಲ್ಲಿ ಗೆಲ್ತಾರೆ ಅಂದರೆ, ಈ ಸಲ ವಿಜಯೇಂದ್ರ ಶಿಕಾರಿಪುರದಲ್ಲಿ ಗೆಲ್ತಾರೆ ಅಂದರೆ ಮುಸಲ್ಮಾನರು ಓಟ್ ಹಾಕಿದ್ರೆ ಮಾತ್ರ, ಇಲ್ಲಾಂದ್ರೆ ಇನ್ನೊಬ್ರು ಗೆದ್ಬಿಡ್ತಾರೆ. ಮತ್ತೆ ವಿಜಯೇಂದ್ರ ಕೂಡ ಕಮ್ಯುನಲ್ ಅಲ್ಲ ಅಂತ ನಾನು ಅನ್ಕೊಂಡಿದ್ದೆ. ತೀರಾ ತಾನು ಬಿ ಜೆ ಪಿಯಲ್ಲಿ ಸರ್ವೈವ್ ಆಗಬೇಕು ಅನ್ನೋ ಕಾರಣಕ್ಕೆ ಒಳಗಡೆ ಇಲ್ಲ. ಈಗಲೂ ಕೂಡ ವಿಜಯೇಂದ್ರ ಬಗ್ಗೆ ನಂಬಿಕೆ ನನಗೇನಿದೆ ಅಂದರೆ ಆತ ಕೋಮುವಾದಿ ಅಲ್ಲ. ಆದರೆ ಅದನ್ನು ಮಾಡ್ತಿದ್ರೆ ಬಿ ಜೆ ಪಿಯಲ್ಲಿ ಸರ್ವೈವ್ ಆಗಲ್ಲ ಅಂತೇಳಿ ಯತ್ನಾಳದ ವಿಜಯೇಂದ್ರ ಗಲಾಟೆ ನೋಡಿದ್ರಿ. ಅಲ್ಲಿ ಯತ್ನಾಳು ಒಂದು ಹಂತದಲ್ಲಿ ಕೈ ಮೇಲೆ ಆಗ್ತಿದ್ದಿದ್ದು ಯಾಕೆ ಹೇಳಿ? ಕಿತ್ತು ಬಿಸಾಕಿರ್ತಾರೆ, ಅದು ಬೇರೆ. ಗ್ರೌಂಡಲ್ಲಿ ಯಾರು ಸ್ಟ್ರಾಂಗ್ ಅನ್ನೋದ್ರ ಬಗ್ಗೆ ಹೈಕಮಾಂಡಿಗೆ ಕ್ಲಾರಿಟಿ ಇರುತ್ತೆ. ಯತ್ನಾಳು ಸ್ವಲ್ಪ ಸೌಂಡ್ ಜಾಸ್ತಿ ಇತ್ತು, ಯಾಕಂದರೆ ಕಮ್ಯುನಲ್ ಇದ್ದಾವ. ಬರೀ ಕೋಮೋದ ಸ್ಟೇಟ್ಮೆಂಟ್ ಸಾಬ್ರನ್ನ ಪಾಕಿಸ್ತಾನ ಅಂತಿದ್ದ. ಹಾಗಾಗಿ ಅಂತ ಹೇಳ್ಬಿಟ್ಟು ಯತ್ನಾಳಿಗೆ ಜೈಕಾರ ಹಾಕ್ತಾಯಿದ್ರು. ಈಗ ಕಿತ್ತು ಬಿಸಾಕಿದ್ರಲ್ಲ, ಯತ್ನಾಳ ಕಿತ್ತು ಬಿಸಾಕಿದ್ರಲ್ಲ ಸರ್. ಕಿತ್ತಾಕೋಕ್ಕಿಂತ ಮುಂಚೆ ಏನಿತ್ತೇಳಿ, ಯತ್ನಾಳನ್ನ ಮುಟ್ಟಿದ್ರೆ ಕರ್ನಾಟಕದಲ್ಲಿ ಕ್ರಾಂತಿ ಆಗ್ತದೆ, ನಿಜ. ಅದೇ ತರ ಆಕ್ಷನ್ ತಗೊಂಡ್ರೆ ಏನಿಲ್ಲ ಬೆಂಕಿ ಬೀಳ್ತದೆ ಅಂದ್ರು. ಏನ್ ಬೆಂಕಿ ಬಿತ್ತು? ಅಲ್ಲ, ಎಲ್ಲ ಮೀಡಿಯಾಗಳು ತೋರಿಸಿದ್ದು ಅದೇ ರೀತಿ. ಪ್ಲಸ್ ಇನ್ನೊಂದೇನಂದ್ರೆ, ಇನ್ನು ನೀವು ಸೋಷಿಯಲ್ ಮೀಡಿಯಾ ಹೋದ್ರೆ ನೀವೇ ನೋಡಿರ್ತೀರ, ಅಲ್ಲೂ ಅದೇ ಕಮೆಂಟ್ಸ್ಗಳು, ಅದೇ ಬರವಣಿಗೆಗಳು, ಇದೇ ತರ ಮಾಡ್ತೀವಿ. ಹಿಂದೂಲಿ ಪಕ್ಷದ ಉಚ್ಚಾಟನೆ ಒಂದು ತಿಂಗಳು ಬೇರೆ ಪಕ್ಷ ಕಟ್ತೀನಿ ಅಂತ ಓಡಾಡ್ತದ್ದು. ಆಮೇಲೆ ಎಲ್ಲೋಯ್ತು? ಇಷ್ಟು ಇಶ್ಯೂ ಆಯ್ತಲ್ಲ, ಮಂಗಳೂರು 3 ಕೊಲೆ ಆಯ್ತಲ್ಲ ಸರ್, ಎಲ್ಲೋಯ್ತು ಹಿಂದೂಲಿ? ಈ ಸಲ ಎಲ್ಲೋ ಅವರು ಇಂಟರ್ಫಿಯರ್ ಆಗಿಲ್ಲ ಅನ್ಸುತ್ತಲ್ಲ. ಎತ್ತಾಡ್ದು ಒಂದು ಸ್ಟೇಟ್ಮೆಂಟ್ ಅಲ್ಲಿ ಹಾಕಿಲ್ಲ. ಅಧಿಕಾರಕ್ಕೋಸ್ಕರ ಮಾತಾಡ್ತಾರೆ ಇವರೆಲ್ಲ. ಕಿತ್ತು ಬಿಸಾಕಿದ್ರು, ಹಲ್ ಕಿತ್ತು ಮೂಲೆ ಹಾಕಿದ್ರು, ಎತ್ತಾಡ್ ಸೈಲೆಂಟ್ ಅದ ತಾನೆ. ವೆರಿ ಸಿಂಪಲ್. ಸೊ ವಿಜಯೇಂದ್ರನ್ ಕಥೆನೂ ಹಂಗೆ ಆಗುತ್ತೆ. ವಿಜಯೇಂದ್ರನ್ ಕಥೆನೂ ಅಷ್ಟೇ, ಸೂಲಿಬೆಲೆ ಕತೆ ಅಷ್ಟೇ. ಈಗ ಸದ್ಯ ಸೂಲಿಬೆಲೆ. ಈಗ ನಾನು ಏನು ಕಿತ್ಕೊಳಕ್ಕಾಗಲ್ಲ ಅಂತ ಆಯ್ತಪ್ಪ, ನಾವು ಕಿತ್ಕತ್ತೀವಂತ ಪೊಲೀಸರು ಸರ್. ವಿಜಯೇಂದ್ರ ಬರ್ಬೋದು, ನರೇಂದ್ರ ಮೋದಿನೇ ಬರ್ಬೋದು. ರಾಜ್ಯ ಸರ್ಕಾರ ಅಂತ ಇರೋದಿದು, ಪವರ್ ಇದೆ. ಎತ್ತಿ ಕೇಸಿನ ಆಧಾರದಲ್ಲಿ ತೆಗೆದು ಜೈಲಿಗೆ ಬಿಡ್ಬೇಕು ಸರ್, ಅರೆಸ್ಟ್ ಮಾಡ್ಬೇಕು ಸರ್, ಅರೆಸ್ಟ್ ಮಾಡಿ ಬಿಡಬೇಕು. ಇನ್ನೂ 15-20 ಪುಸ್ತಕ ಓದಕ್ಕೆ ಬಾಕಿ ಇದೆ ಅಂತ ಹೇಳಿದ್ರಲ್ಲ ಸೂಲಿಬೆಲೆ. 2-3 ಸಾವಿರ ಪುಸ್ತಕ ಓದ್ ಬಾಪ ಅಂತ ಬಿಟ್ಬಿಡ್ಬೇಕು ಒಳಗೆ ಸರ್. 2-3-4 ವರ್ಷ ಕೊಳಿಸಿದ್ರೆ ಆವಾಗ ಮಾತ್ರ ಅರೆಸ್ಟ್ ಮಾಡ ಅಷ್ಟೇ. ಇದಕ್ಕೊಂದು ಎಕ್ಸಾಂಪಲ್ ಕೊಡ್ತೀನಿ. ಪ್ರವೀಣ್ ತೊಗಾಡಿಯಾ ಯಾವ ಸೂಲಿಬೆಲೆ ಸರ್ ಇವರೆಲ್ಲ? ಹಿಂದೂಯಿಸಮ್ ಇದ್ರ ಬಗ್ಗೆ ಎಲ್ಲ ನಮಗೊಂದು ಆಕ್ಷೇಪಗಳಿದ್ದಾವೆ. ಅಂದರೆ ಒಡೆದಾಳುವ ನೀತಿ ಬಗ್ಗೆ ವಿರುದ್ಧ ನಾವಿದ್ದೀವಿ. ಪ್ರವೀಣ್ ತೊಗಾಡಿಯಾನಷ್ಟು ಲೀಡರ್ಗಳ ಇವರು. ಪ್ರವೀಣ್ ತೊಗಾಡಿಯಾ ಇಡೀ ಭಾರತಕ್ಕೆ ಹಿಂದುತ್ವದ ನಾಯಕ ಆಗಿದ್ದ. ಅಂಥ ಪ್ರವೀಣ್ ತೊಗಾಡಿಯಾ ಭಾಷಣಕ್ಕೆ ನಿಂತರೆ ಲಕ್ಷಾಂತರ ಜನ ಸೇರೋರು. ಸೂಲೆಬೆಲೆಗೆ ಎಷ್ಟು ಸಲ ಸೇರ್ತಾರೆ ಸರ್? 350 ಜನ ಸೇರ್ತಾರೆ. ಯಾವ ಸಿಬೆ ಭಾಷಣಕಾರ ಇವರೆಲ್ಲ ಸುಳ್ಳು ಹೇಳ್ಕೊಂಡು. ತೊಗಾಡಿಯಾ ಪವರ್ಫುಲ್ ಆಗಿದ್ದ. ಅಂಥ ತೊಗಾಡಿಯಾ ರಾಜಸ್ಥಾನದಲ್ಲಿ ಅನ್ಕಂಟ್ರೋಲ್ ಆಗಿದ್ದಾಗ ಅಶೋಕ್ ಗೆಹ್ಲೋಟ್ ಸರ್ಕಾರ ಇತ್ತು. ಆವಾಗ BK ಹರಿಪ್ರಸಾದ್ ಅಲ್ಲಿ ಕಾಂಗ್ರೆಸ್ಸಿನ ಇನ್ಚಾರ್ಜು. ಹರಿಪ್ರಸಾದ್ ಅವ್ರು ಹೇಳ್ತಾರೆ, ಅಲ್ಲಿ ಗಲಾಟೆಗಳಾಗ್ತವೆ, ಪ್ರವೀಣ್ ತೊಗಾಡಿಯಾ ಇಲ್ಲಿ ಹಿಂದೂ ಮುಸಲ್ಮಾನರ ನಡುವೆ ಒಡಕು ಮೂಡಿಸ್ತಾ ಇದ್ದಾನೆ, ಏನಾದ್ರು ಆ್ಯಕ್ಷನ್ ತಗೊಳ್ಳಿ ಅಂತ. ಹರಿಪ್ರಸಾದ್ ಅಶೋಕ್ ಗೆಹ್ಲೋಟ್ಗೆ ಹೇಳ್ತಾರೆ, ಅರೆಸ್ಟ್ ಮಾಡ್ರಿ ಅವನ್ನ ಅಂತ. ಅಶೋಕ್ ಗೆಹ್ಲೋಟ್ ಹೆದರ್ತಾರೆ. ಇವತ್ತು ಕರ್ನಾಟಕದಲ್ಲಿ ಅವ್ರನ್ನ ಮುಟ್ಟಕ್ಕೆ ಹೆದರ್ತಾವಲ್ಲ ಈ ಸರ್ಕಾರಗಳು. ಹಾಗೆ ಅವ್ನು ಮುಟ್ಟಿದ್ರೆ ಹಂಗಾಗ್ಬಿಡ್ತದೆ, ಹಿಂಗಾಗ್ಬಿಡ್ತದೆ, ಅವ್ರು ಹೊಚ್ಗೆದ್ದು ಬಿಡ್ತಾರೆ, ಇವ್ರು ಹೊಚ್ಗೆದ್ದು ಬಿಡ್ತಾರೆ, ರಕ್ತಪಾತ ಆಗ್ತದೆ, ಹಂಗಾಗ್ತದೆ, ಹಿಂಗಾಗ್ತದೆ, ಸಬೂಬ್ಗಳೇ ಇರೋದು. ಲಾಸ್ಟಿಗೆ BK ಹರಿಪ್ರಸಾದ್ ಬಿಡಲಿಲ್ಲ. ಇವತ್ತೇನು ಮಂಗಳೂರು ಇಶ್ಯೂ ಆಗ್ತಿದೆ, ಹರಿಪ್ರಸಾದ್ನ ಕಳಿಸಿ ಅಂತ ಒತ್ತಡ ಬರ್ತದಲ್ಲ, ಯಾವ ರೀಸನಿಗೆ ಬರುತ್ತೆ ಅಂತ ಹೇಳ್ತೀನಿ ನಾನು. ಹರಿಪ್ರಸಾದ್ ಅಂಬಿಕಾ ಸೋನಿ ಅವತ್ತು ಕಾಂಗ್ರೆಸ್ಸಿನ ಸುಪ್ರೀಮು, ಸೋನಿಯಾ ಗಾಂಧಿಗೆ ಆಪ್ತರು. ಗುಲಾಮ್ ನಬಿ ಆಜಾದು ಕಾಂಗ್ರೆಸ್ಸಲ್ಲಿದ್ದರು. ಅವ್ರನ್ನ ಹಿಡಿದು ಅರೆಸ್ಟ್ ಮಾಡಿಸ್ಬಿಡ್ತಾರೆ. ಪ್ರವೀಣ್ ತೊಗಾಡಿಯಾನ ಅರೆಸ್ಟ್ ಮಾಡಿಸಿ ಒಳಗಾಕ್ಬಿಡ್ತಾರೆ. 2-3 ದಿವಸ ಆ ಹೂ ಅಂತಾರೆ, ಅವ್ರನ್ನೆಲ್ಲ ನಡ ಮುರಿತಾರೆ.
ಅದಾದಮೇಲೆ ಪ್ರವೀಣ್ ತೊಗಾಡಿಯಾ ನೆಕ್ಸ್ಟ್ ಕಾಣಿಸಿದ್ದೆ BJP ಸರ್ಕಾರ, ವಸುಂಧರ ರಾಜೆ ಸರ್ಕಾರ ಇದ್ದಾಗ ನನ್ನನ್ನು ಎನ್ಕೌಂಟ್ರ್ ಮಾಡ್ತಾರೆ, ನನ್ನ ಕಾಪಾಡಿ ಅಂತ ಹೇಳ್ಬಿಟ್ಟು ಗೊಳೋ ಅಂತ ಹತ್ಕೊಂಡ್ಬಂದ. ಮುಗ್ದೋಯ್ತು ಪ್ರವೀಣ್ ತೊಗಾಡಿಯಾ. ಏನಿಲ್ಲ, ಏನೇ ಪುಡಂಗಗಳ ಥರ ಸಿಳ್ಳೆ ಚಪ್ಪಾಳೆ ಯಾವನೇ ಭಾಷಣ ಮಾಡಲಿ, ಪೊಲೀಸರಿಗೆ ಫುಲ್ ಹ್ಯಾಂಡ್ ಕೊಡಬೇಕು ರಾಜ್ಯ ಸರ್ಕಾರ. ತಲೆನೇ ಕೆಡ್ಸ್ಕೊಬೇಡಿ, ನಿಮ್ಮ ಜೊತೆ ನಾವಿದ್ದೀವಿ, ಕಿತ್ಕೊಳ್ಳೋಕ್ಕಾಗಲ್ಲ ಅಂದಿದ್ದಾನೆ. ಎಷ್ಟು ಸಾಧ್ಯನೋ ಅಷ್ಟು ಕಿತ್ತು ಬಿಸಾಕಿ ಅಂತ ಹೇಳಿ ಬಿಟ್ಬಿಟ್ರೆ ಇವ್ರದೆಲ್ಲ ಸೈಲೆಂಟ್ ಆಗ್ತಾರೆ ಸರ್. ಈಗ ನೀವು ಪೊಲೀಸ್ಗೆ ಫುಲ್ಲು ಫ್ರೀಡಮ್ ಕೊಡಬೇಕು ಅಂತ ಹೇಳ್ತಿರಲ್ಲ ರಾಜ್ಯ ಸರ್ಕಾರ. ಈಗ ಮೊನ್ನೆ RCBದು ಗಲಾಟೆ ನಡೀತಾ ಇತ್ತು. ಅದಾದಮೇಲೆ ಇದೇ ಯಡಿಯೂರಪ್ಪ ಅವ್ರ ಮೊಮ್ಮಗಂದು ಮದುವೆ ಆಯಿತು. ಅಲ್ಲಿ ಎಲ್ಲ ಲೀಡರ್ಸು ಹೋಗಿದ್ರು. ಅದರಲ್ಲಿ ಸ್ವಲ್ಪ DCM DK ಅವರು ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸ್ಕೊಂಡ್ರು. ಅಂದರೆ ವಿಜಯೇಂದ್ರನ ಹಗ್ ಮಾಡೋದಾಗಲಿ, ಹೆಗ್ಲ ಮೇಲೆ ಕೈ ಹಾಕ್ಕೊಳ್ಳೋದಾಗಲಿ, ಅದೊಂದು ತುಂಬ ವೈರಲ್ ಆಗಿರುತ್ತೆ, ನೀವು ನೋಡಿರ್ತೀರ. ಸೊ ಇವರು ಔಟ್ಸೈಡ್ ಮೈಕ್ ಸಿಕ್ತಾಗ ಮಾತಾಡೋದೊಂದು, ಬಟ್ ಒಳಗಡೆ ಇರೋದೇ ಬೇರೆ ಥರ ಅಲ್ವಾ? ಆ ಥರ ನೋಡಿಕೊಂಡ್ರೆ ಇದು BJP, ಕಾಂಗ್ರೆಸ್ಸು, JDS, ಕಮ್ಯುನಿಸ್ಟು ಅಂತ ಆಮ್ ಆದ್ಮಿ ಅಂತ ಕಾರ್ಯಕರ್ತಿದಾರಲ್ಲ, ಅವ್ರ ಕಪಾಳ ಕೊಡ್ದು ಹೇಳ್ಬೇಕು ಇದನ್ನು. ನಾವು ನಮ್ಮದು BJP, ನಮ್ಮದು ಕಾಂಗ್ರೆಸ್ ಅಂತ ಹೊಡೆದಾಡ್ಕೊಂಡು ಸಾಯ್ತಾವಲ್ಲ, ನಮ್ಮದು RSS, ನಮ್ಮದು PFI, STP ಏನು ಹೊಡೆದಾಡ್ಕೊಂಡು ಸಾಯ್ತಾರಲ್ಲ, ಇವ್ರ ಕಪಾಳ ಹೊಡೆದು ಮಾತಾಡಿಸ್ಬೇಕು ಸರ್. ಆ ಸಂಬಂಧ ಇದೆಯಲ್ಲ ಅದು ಸರಿ ಇದೆ, ಅವ್ರು ಕರೆಕ್ಟ್ ಇದ್ದಾರೆ. ರಾಜಕೀಯ ಬೇರೆ, ಖಾಸಗಿತನ ಬೇರೆ. ಬಟ್ ಜನಗಳು ಅದನ್ನೇ ತಗೊಬೇಕಲ್ವಾ? ಮಗ ಸತ್ತಾಗ ಸದಾನಂದಗೌಡ ಯಡಿಯೂರಪ್ಪಗೆ ತಪ್ಕೊಂಡು ಅಳ್ತಾರೆ ಸರ್. ಈಗ ಅವ್ರ ಮಕ್ಳಿದ್ದಾರೆ, ಇವ್ರ ಮಕ್ಳಿದ್ದಾರೆ, ಮದುವೆಗೆ ಹೋಗಿ ಬರೋದೆಲ್ಲ ಕಾಮನ್. ಅದು ಸರ್ ಅವ್ರಿಗೆ ಈ ಕಾರ್ಯಕರ್ತರಿಗೆ ಅರ್ಥ ಆಗಲ್ಲ. ಬಟ್ ಜನಗಳು ಇಲ್ಲೇನಂತ ಅಂದ್ರೆ ಇವರು ಮೈಕ್ ಮುಂದೆ ಅಂದ್ರೆ ಮೀಡಿಯಾ ಮುಂದೆ ಒಂದೇ ಹೇಳ್ತಾರೆ, ಬಟ್ ಅಲ್ಲೆಲ್ಲ ಒಳಗಡೆ ಚೆನ್ನಾಗಿರ್ತಾರೆ. ಅದನ್ನ ಮಾತಾಡ್ತಾರೆ, ಮಾತಾಡಿದ್ಮೇಲೂ ಕೂಡ ಅಲ್ಲಿಗೆ ಬಿಟ್ಬಿಡ್ತಾರೆ ಅದನ್ನ. ಅದೇ ಸತ್ಯ ಸರ್. ಮತ್ತೆ ಬೈಯೋದು ಅವ್ರಿಗೆ. ನಾನು ಅಂದ್ರೆ ನೀವು ವೋಟ್ ಹಾಕ್ಬೇಕಂದ್ರೆ ಕರೆಕ್ಟ್ ಆಗಿದ್ರೆ ನಾನು ಹೊಡೆದಂಗೆ ಮಾಡ್ತೀನಿ, ನತ್ತಂಗೆ ಮಾಡು, ಇದೇ ಪಾಲಿಟಿಕ್ಸ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.